ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ, ನಾನು ಒಂದು ತಿಲಕ ಡಿಸೈನನ್ನು ಬರೀತಿದ್ದೀನಿ. ಇದೊಂದು ಯುನೀಕ್ ಆಗಿರುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ಹಾಗಿದ್ರೆ ನೋಡೋಣ ಬನ್ನಿ ಯಾವ ರೀತಿ ಮಾಡೋದು ಅಂತ. ಆದಷ್ಟು ಕೊನೆವರೆಗೂ ವಿಡಿಯೋನ ನೋಡಿ. ಈಗ ನಾನು ಏನೆಲ್ಲ ಬುಟ್ಟ ಡಿಸೈನ್ಸನ್ನು ತೋರಿಸ್ಕೊಡ್ತಿದ್ದೀನಲ್ಲ, ಎಲ್ಲ ನಮಗೆ ಪ್ರೊಫೆಷನಲ್ ಆಗಿ ಬರುವಂಥ ಡಿಸೈನ್ಸ್ಗಳೇ. ಹಂಗಾಗಿ ಯಾವುದನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ, ನೋಡಿ ಎಲ್ಲದರಲ್ಲೂ ಒಂದೊಂದು ಟಿಪ್ಸ್ ಇರುತ್ತೆ. ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಅಂತ ಹೇಳ್ತಾ ಈಗ ಶುರು ಮಾಡ್ಕೊಳ್ಳೋಣ. ನೋಡ್ತಿದ್ದೀರಾ, ಕಟ್ ಬೀಡಲ್ಲಿ ನಾನು ಡಿಸೈನನ್ನು ಮಾಡ್ತಾ ಇರುವಂಥದ್ದು. ಈಗ ಒಂದು 4 ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಇದನ್ನು ಸೂಜಿ ಒಳಗೆ ಈ ರೀತಿ ಇನ್ಸಲ್ಟ್ ಮಾಡ್ಕೋಬೇಕು. ನೋಡಿ, ಈಗ ನೋಡಿ ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಒಂದು ಲಾಕನ್ನು ಮಾಡ್ಕೊಳ್ಳೋಣ. ನಾನು ಈ ಥರದ್ದಾಲೆ ಮೊದಲೇ ತೋರಿಸಿದ್ದೀನಿ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದರೆ ಇದೇ ಬೇರೆ ಥರ ಡಿಸೈನ್ ಇದು. ಈಗ ನೋಡಿ, ಇದು ಕೊನೆವರೆಗೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಇದು ಯಾವ ಡಿಸೈನ್ ಅಂತೇಳಿ. ಈಗ ನೋಡಿ, ತಗೋಬೇಕು ನೀಟಾಗಿ. ಈಗ ಇಲ್ಲಿಂದ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಅಲ್ಲೇ ಒಂದು ಲಾಕನ್ನು ಮಾಡ್ಕೋಬೇಕು. ಪುಡುತ್ತಾಗಿ ಒಂದು ಲಾಕನ್ನು ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದಾದ ನಂತರ ಇದನ್ನು ಈ ರೀತಿ ಮೇಲ್ಗಡೆ ನಾನು 3 ಬೀಡನ್ನು ಆ್ಯಡ್ ಮಾಡಿದ್ದೆ. ಆದರೆ ಈಗ ನಾನು 4 ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೆ. ಈಗ ನಾನು 3 ಬೀಡನ್ನು ನಾನು ಸೇರಿಸ್ಕೊಂಡು ಹೋಗ್ತೀನಿ. ನೋಡಿ, ಇಲ್ಲಿಂದ 3 ಬೀಡನ್ನು ಸೇರಿಸ್ಕೊಂಡು ಹೋಗೋಣ. ಪುನಃ ವಾಪಸ್ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಪುಟಾಣಿದೊಂದು ಲಾಕನ್ನು ಹಾಕ್ಕೊಂಡಿದ್ದ ಪುನಃ ಬೀಡನ್ನು ಸೇರಿಸ್ಕೋಬೇಕು. ಒಂದು ಎಕ್ಸ್ಟ್ರಾ ಆಗಿಬಿಟ್ಟಿದೆ, ನೋಡ್ಕೊಳ್ಳೇ ಇಲ್ಲ ನಾನು. 4 ಆಗಿಬಿಟ್ಟಿದೆ. 4 ಆದರೆ ಏನಾಗುತ್ತೆ, ಡಿಸೈನ್ ಕ್ಲಾರಿಟಿ ಬರೋದಿಲ್ಲ. ಹಂಗಾಗಿ 3 ಡಿಸೈನ್ಸನ್ನೇ 3 ಹಾಕ್ಕೋಬೇಕು. ಪುನಃ ಇಲ್ಲಿಂದ ವಾಪಸ್ ತಗೊಂಡೋಗಿ ನಾವು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲೊಂದು ಲಾಕನ್ನು ಮಾಡ್ಕೊಳ್ಳೋಣ. ಮಾಡಿಕೊಂಡು ಪುನಃ ಬೀಡ್ಸನ್ನು ನೋಡಿ. ಈಗ ಒಂದೊಂದು ಡಿಸೈನಲ್ಲಿ ವೀಡಿಯೋ ಲೆಂತಿ ಆಗುತ್ತೆ. ಜಾಸ್ತಿ ಲೆಂತಿ ಏನು ಮಾಡೋದಕ್ಕೆ ಹೋಗೋದಿಲ್ಲ. ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ವೀಡಿಯೋ ಫುಲ್ ತೋರಿಸ್ಬೇಕಲ್ವ. ಹಂಗಾಗಿ ನಾನು ಸುಮಾರು ಆದಷ್ಟು ಚಿಕ್ಕದಾಗಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ಇದನ್ನು ಈ ರೀತಿ ಎಳ್ಕೋಬೇಕು. ಈಗ ಇಲ್ಲಿ ಡಿಸೈನು ಇಲ್ಲಿಗೆ ಮುಗಿಯುತ್ತೆ. ಈ ಕಡೆ ಸೈಡಿಂದ ನೋಡಿ, ಇಲ್ಲಿಗೆ ಲಾಕನ್ನು ಮಾಡ್ಕೋಬೇಕು. ಇದನ್ನು ಲಾಕ್ ಮಾಡಿಕೊಂಡು ಫಸ್ಟು ನೀವು ಲಾಕ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಪುನಃ ಇಲ್ಲಿಂದ ಇಲ್ಲಿ ಬತ್ತಿರಲ್ಲ, ಇಲ್ಲಿಂದ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಒಂದು ಚೈನನ್ನು ಹಾಕ್ಕೊಂಡು ಒಂದು ಪುಟಾಣಿ ಲಾಕನ್ನು ಇಲ್ಲಿ ಮಾಡ್ಕೋಬೇಕು. ಕಾಣಿಸ್ತೀವಿ, ದಾರನ ತಗೊಂಡು ಇಲ್ಲಿಂದ ಲಾಕನ್ನು ಮಾಡ್ಕೋಬೇಕು. ಪುನಃ ಇಲ್ಲಿ ವಾಪಸ್ ಹೋಗಬೇಕು. ಹೋದ್ಮೇಲೆ ಚೈನನ್ನೇ ಎಳ್ಕೋಬೇಕಾಗತ್ತೆ. ಈಗ ಇಲ್ಲಿಂದ ಲಾಕ್ ಬಂತಲ್ವ, ಲಾಕ್ ಮಾಡಿದಾದ್ಮೇಲೆ ಎಳ್ಕೊಂಡ್ವಿ ಅಲ್ವ. ಈಗ ಇಲ್ಲಿಂದ ಇಲ್ಲಿಗೆ ನಾವು ಸೇರಿಸ್ಕೋಬೇಕಾಗತ್ತೆ. ಸೇರಿಸ್ಕೊಂಡು ಲಾಕನ್ನು ಮಾಡಿ ಪುನಃ ವಾಪಸ್ ಹಿಂದಕ್ಕೆ ಹೋಗಬೇಕು. ಹೋಗಿ ಅಲ್ಲೊಂದು ಲಾಕನ್ನು ಮಾಡಿಕೊಂಡು ಚೈನನ್ನು ಎಳೆದು ಬಿಟ್ಕೊಂಡು ಬೀಡ್ಸನ್ನು ಸೇರಿಸ್ಕೋಬೇಕು. ಈಗ ನೋಡಿ, ಪುನಃ ಈ ಬೀಡ್ಸನ್ನು ಇಲ್ಲಿಗೆ ತರಬೇಕು. ತಂದಿದ್ದಾದ ನಂತರ ವಾಪಸ್ ಹೋಗಬೇಕು. ಹೋಗಿ ಇಲ್ಲಿ ಲಾಕನ್ನು ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದ ನಂತರ ಪುನಃ ಇಲ್ಲಿಂದ ಈ ರೀತಿ ಎಳ್ಕೋಬೇಕು. ಲಾಕನ್ನು ಮಾಡ್ಕೊಳ್ಳೋಣ. ಪುನಃ ವಾಪಸ್ ಹೋಗೋಣ. ಇಲ್ಲಿಗೆ ಹೋಗಿ ನೋಡಿ, ಈಗ ಇಲ್ಲಿಂದ ಎಳ್ಕೋಬೇಕು. ಪುನಃ ಎಳ್ಕೊಂಡು ಇಲ್ಲಿಂದ ನೋಡಿ, ಆಲ್ಮೋಸ್ಟ್ ಡಿಸೈನ್ ಮುಗಿತಾ ಬಂದಿದೆ. ಈ ಮಧ್ಯೆ ಇರುವಂಥ ಜಾಗಕ್ಕೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಪುನಃ ವಾಪಸ್ಸು ಇಲ್ಲಿಗೆ ತಗೋಗ್ಬೇಕು. ನೋಡಿ, ನೆನಪಲ್ಲಿ ಇಟ್ಕೋಬೇಕು. ನಾವು ಇಲ್ಲಿಂದೇ ಸೇರಿಸಿದ್ರೆ ಡಿಸೈನು ಬರೋದಿಲ್ಲ. ಹಾಗಾಗಿ ವಾಪಸ್ ಒಂದು ಚೈನ್ ಹೋಗಬೇಕು. ಲಾಕ್ ಮಾಡ್ಕೊಂಡು ವಾಪಸ್ ಬಂದಾದ ನಂತರ ನಾವು ಇದು ಮಾಡಬೇಕಾಗತ್ತೆ. ಅದಕ್ಕೆ ಬಿಗಿನರ್ಸ್ಗೆ ಈ ಬುಟ್ಟ ಡಿಸೈನ್ಸ್ ಎಲ್ಲ ತೋರಿಸ್ಕೊಡ್ತಾ ಇರುವಂಥದ್ದು. ಒಂದೊಂದು ಡಿಸೈನಲ್ಲಿ ಒಂದೊಂದು ರೀತಿ ನಾವು ಚೈನನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕಾಗತ್ತೆ. ಈಗ ನೋಡಿ,
ಆಲ್ಮೋಸ್ಟ್ ಡಿಸೈನ್ ಮುಗೀತು. ಇನ್ನೊಂದು 10% ಡಿಸೈನ್ಸ್ ಇದೆ ಕ್ಲಾರಿಟಿ, ಫುಲ್ಲು ಕ್ಲಾರಿಟಿ ಬರೋದಕ್ಕೆ. ಈಗ ನೋಡ್ಬೋದು. ಈಗ ಮಧ್ಯಕ್ಕೆ ಬೀಡ್ಸನ್ನು ಆ್ಯಡ್ ಮಾಡಬೇಕು. ಈಗ ನೋಡಿ, ಇಲ್ಲಿ ನಾನು ಪರ್ಲ್ಸನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ. ನಾವು ಯಾವುದಕ್ಕೆ ಯಾವುದು ಕಾಂಬಿನೇಷನ್ ಕೊಡ್ತೀವಿ ನೋಡಿ. ಈಗ ಗೋಲ್ಡ್ಗೆ ಗೋಲ್ಡನ್ನೇ ಹಾಕಿದ್ರೆ ಗೋಲ್ಡ್ ಬೀಡ್ಸನ್ನೇ ಹಾಕ್ಬೋದು, ಆದರೆ ಅದು ಅಷ್ಟು ಎಲ್ಲ ಒಂದೇ ಥರ ಆಗಿಬಿಡುತ್ತೆ. ಕಾಂಟ್ರಾಸ್ಟಾಗಿರಲಿ ಅಂತೇಳಿ ನಾನು ಇದನ್ನು ಕೊಡ್ತಿದ್ದೀನಿ. ಎನಿ ಒನ್ ಯಾವ್ದು ಬೇಕಾದರೂ ನೀವು ಹಾಕೋಬೋದು. ನೋಡಿ ಈಗ ಡಿಸೈನ್ ಎಷ್ಟು ಯುನೀಕಾಗಿ ಬಂದಿದೆ ಅಂತ ನೀವೇ ಅಬ್ಸರ್ವ್ ಮಾಡ್ಬೋದು. ಈ ಡಿಸೈನ್ಸನ್ನು ನಿಮಗೆ ಎಲ್ಲ ಕಡೆ ನೀವು ಅಪ್ಲೈ ಮಾಡೋದ್ರಿಂದ ಎಷ್ಟು ಯುನೀಕಾಗಿ ಬರ್ಬೋದು ಅನ್ನೋದನ್ನು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದರಿಂದ ನೀವು ಈಗ ನಾನು ಹೇಳ್ತಾ ಇರ್ತೀನಲ್ವ, ಒಂದು ತಿಂಗಳಿಗೆ 15,000-20,000 ಸಂಪಾದನೆ ಮಾಡ್ಬೋದು. ಖಂಡಿತ ಮಾಡ್ಬೋದು. ನೀವು ಪರ್ಫೆಕ್ಟಾಗಿ ಎಲ್ಲ ಪ್ರಾಕ್ಟೀಸು ಮಾಡಿ ನಾವು ಎಲಿಜಿಬಲ್ ಆಗಿದ್ದೀವಿ ನಾವು ವರ್ಕ್ ಮಾಡೋದಕ್ಕೆ ಅಂತಂದರೆ ಖಂಡಿತವಾಗ್ಲೂ ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲದಂತೆ. ಅದಕ್ಕೋಸ್ಕರ ನಾನು ಹಾಕುವಂಥ ಎಲ್ಲ ವೀಡಿಯೋಸನ್ನು ನೋಡಿ ಇಲ್ದವ್ರೆ ನಿಮಗೆ ಲಾಸ್ ಅಂತ ಪದೇ ಪದೇ ಹೇಳ್ತಿದ್ದೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನು ನೀವು ನೋಡಿ ಇದರಿಂದ ಏನು ಕಲಿತ್ರಿ ಮತ್ತು ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.